ಕೆಆರ್ಪೇಟೆ ಪ್ರಗತಿ ಶಾಲೆಯಲ್ಲಿ ಬೇಸಿಗೆ ಶಿಬಿರ ಸಮಾರೋಪ ಸಮಾರಂಭ. ನಿವೃತ್ತ ಪ್ರಾಂಶುಪಾಲ ಕೆ. ಕಾಳೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸಂಸ್ಥೆಯ ಕಾರ್ಯದರ್ಶಿಗಳು, ಆಹಾರ ತಜ್ಞೆ ಮೋನಿಕಾ ಗೌಡ ಮತ್ತು ಕೃಷ್ಣರಾಜ ಪದವಿ ಪೂರ್ವ ಕಾಲೇಜಿನ ವ್ಯವಸ್ಥಾಪಕ ಎಸ್.ಪಿ. ಲೋಕೇಶ್, ಶಾಲೆಯ ಶಿಕ್ಷಕ ವೃಂದದವರು ಉಪಸ್ಥಿತರು ಇದ್ದರು. 40 ದಿನಗಳ ಕಾಲ ನಡೆದ ಶಿಬಿರದಲ್ಲಿ ಮಕ್ಕಳಿಗೆ ವಿವಿಧ ಪಠ್ಯೇತರ ಚಟುವಟಿಕೆಗಳನ್ನು ಹೇಳಿಕೊಡಲಾಯಿತು. ಜೊತೆಗೆ ಬಹುಮಾನ ವಿತರಣೆ ಮಾಡಲಾಯಿತು. RS ನ್ಯೂಸ್ ಜೊತೆ ಶ್ರೀನಿವಾಸ್, ಕೆಆರ್ಪೇಟೆ. ಡ್ರಾಯಿಂಗ್ ಮಾಡಿದ್ದಾರೆ, ಕರಾಟೆ ಮಾಡಿದ್ದಾರೆ, ಡ್ಯಾನ್ಸ್ ಮಾಡಿದ್ದಾರೆ, ಯೋಗ ಆಗಿದೆ, ಸ್ಟೋರಿ ಟೆಲ್ಲಿಂಗು ಆಗಿದೆ, ಹೇಳ್ಕೊಡ್ತಾರೆ. ಎಲ್ಲ ಕಾರ್ಯಕ್ರಮವನ್ನು ಏನು ಹೇಳಿದ್ದಾರೆಲ್ಲ ಆಗಿದೆ. ಒಂದೇ ಒಂದು ವಿನಂತಿ ಪೋಷಕರಲ್ಲಿ ಅಂತಂದ್ರೆ ಮಕ್ಕಳನ್ನ ದಯವಿಟ್ಟು ರೆಗ್ಯುಲರ್ ಆಗಿ ಕಳಿಸಿ. ರೆಗ್ಯುಲರ್ ಆಗಿ ಕಳಿಸಿರೋ ಪೇರೆಂಟ್ಸೇ ಬಂದಿರೋದು. ರೆಗ್ಯುಲರ್ ಆಗಿ ಕಳಿಸಿ. ಅಟೆಂಡೆನ್ಸ್ ಪ್ರತಿದಿನ ಹಾಕ್ತೀವಿ. 30, 35, 40 ತನಕ ಅಟೆಂಡೆನ್ಸ್ ಇದೆ. 40 ಸ್ಟೂಡೆಂಟ್ಸು ಬಂದಿದ್ದಾರೆ. ಬಟ್ ಅದನ್ನ ರೆಗ್ಯುಲರ್ ಬಿಟ್ಟು ಹೋಗ್ತಾ ಇದ್ದಾರೆ. ಆಮೇಲೆ ಹಬ್ಬ, ಜಾತ್ರೆ, ಅಲ್ಲಿ ಹಬ್ಬ, ಇಲ್ಲಿ ಹಬ್ಬ ಅಂದ್ಕೊಂಡು ಇರ್ರೆಗ್ಯುಲರ್ ಸ್ಟೂಡೆಂಟ್ಸ್ ಆಗಿದ್ದಾರೆ. ಯಾವಾಗ ಮಕ್ಕಳು ಇರ್ರೆಗ್ಯುಲರ್ ಆಗ್ತಾ ಹೋಗ್ತಾರೆ, ಕಲಿಕೆಯಲ್ಲಿ ಹಿಂದೆ ಹೋಗುತ್ತೆ. ಏನ್ ಕಲಿಸ್ತಿದ್ದಾರೆ ಅಂತ ನಿನ್ನೆ ಏನ್ ಹೇಳ್ಕೊಟ್ಟು ಇವತ್ತೇನು ಹೇಳ್ಕೊಡೋದು ಅಂತ ಗೊತ್ತಾಗಲ್ಲ. ಈ ತರ ಪ್ರೋಗ್ರಾಮ್ಸ್ ಅಂತ ಮಾಡಿದಾಗ ಅರೇಂಜ್ ಮಾಡ್ಕೊಂಡಿರ್ತಾರೆ ಟೀಚರ್ಸ್. ಆಬ್ಸೆಂಟ್ ಆದಾಗ ಯಾರು ಅವ್ರು ಬಂದು ಯಾರನ್ನ ಹಾಕೋದು ಅನ್ನೋದು ಗೊತ್ತಾಗಲ್ಲ ಟೀಚರ್ಸ್ಗೆ. ಸೊ ರೆಗ್ಯುಲಾರಿಟಿ ಇದ್ರೆ ಮಕ್ಕಳ ಶೈಕ್ಷಣಿಕ ಪ್ರಗತಿನೂ ಆಗೋಕ್ಕೆ ಸಾಧ್ಯ. ಸಮಾಜ ಅಂತಲ್ಲ, ಸ್ಕೂಲ್ ಆದ್ರೂ ಅಷ್ಟೇ ಕಂಟಿನ್ಯೂಸ್ ತಿಂಗಳು 2-3 ದಿನ ಹಬ್ಬ ಅದು ಅರಿವಿನ ಅಂತಾರೆಲ್ಲ ಹಾಕೊಂಡ್ರೆ ಮಕ್ಕಳ ಕಲಿಕೆಯಲ್ಲಿ ನಷ್ಟ ಆಗ್ತಾ ಹೋಗುತ್ತೆ. ಸೊ ಅದನ್ನು ನೋಡಿದ್ರೆ ಸಮಾಜ ತುಂಬಾ ಚೆನ್ನಾಗಿದೆ. ಮಾಡಿಕೊಟ್ಟ ಶಾಲೆ ಮಾಡಬೇಕು ಧನ್ಯವಾದಗಳನ್ನ ಹೇಳ್ತೀನಿ.